ವೀಕ್ಷಕರ, ಬೆಂಗಳೂರಿನ ಬನಶಂಕರಿ ಉತ್ತರಹಳ್ಳಿಯಲ್ಲಿ ಇಂಟರ್ನೆಟ್ ಮಾಫಿಯಾ, ಇಂಟರ್ನೆಟ್ ಬಳಕೆದಾರರ ಮೇಲೆ ಇಂಟರ್ನೆಟ್ ಪ್ರೊವೈಡರ್ಗಳ ದೌರ್ಜನ್ಯ. ಇಲ್ಲಿ ದೊಡ್ಡ ಬ್ರಾಂಡ್ಗಳಿಗೆ ಎಂಟ್ರಿಯೇ ಇಲ್ಲ, ನಿರಂತರ ತೊಂದರೆ. ಏರಿಯಾ ನಮ್ದು ಅಂತ ಬೆದರಿಸುವಂತಹ ನೆಟ್ವರ್ಕ್ ಇಲ್ಲಿದೆ, ನೆಟ್ವರ್ಕ್ ಮಾಫಿಯಾ ಇಲ್ಲಿದೆ. ಇಂಟರ್ನೆಟ್ ಬಳಕೆದಾರರ ಮೇಲೆ ಇಂಟರ್ನೆಟ್ ಪ್ರೊವೈಡರ್ಗಳು ದೌರ್ಜನ್ಯವನ್ನ ನಡೆಸ್ತಿದ್ದಾರೆ. ದೊಡ್ಡ ಬ್ರಾಂಡ್ಗಳಿಗೆ ಎಂಟ್ರಿಯೇ ಇಲ್ಲ, ನಿರಂತರವಾದಂತಹ ತೊಂದರೆ. ಇಲ್ಲಿ ಏರಿಯಾ ನಮ್ದು ರೀ ಅಂತ ಬೆದರಿಕೆ ಹಾಕೋ ನೆಟ್ವರ್ಕ್ ಮಾಫಿಯಾ ಇಲ್ಲಿದೆ. ಬೆಂಗಳೂರಿನ ಬನಶಂಕರಿ ಮತ್ತು ಉತ್ತರಹಳ್ಳಿಯಲ್ಲಿರುವಂಥದ್ದು ಇಂಟರ್ನೆಟ್ ಬಳಕೆದಾರರ ಮೇಲೆ ಇಂಟರ್ನೆಟ್ ಪ್ರೊವೈಡರ್ಗಳ ದೌರ್ಜನ್ಯ ನಿರಂತರವಾಗಿದೆ. ಇಲ್ಲಿ ದೊಡ್ಡ ಬ್ರಾಂಡ್ಗಳಿಗೆ ಎಂಟ್ರಿಯೇ ಇಲ್ಲ, ನಿರಂತರವಾಗಿ ತೊಂದರೆ. ಏರಿಯಾ ನಮ್ದು ಅಂತ ಬೆದರಿಸುವಂತಹ ನೆಟ್ವರ್ಕ್ ಮಾಫಿಯಾ ಇಲ್ಲಿದೆ. ಬೆಂಗಳೂರಿನ ಬನಶಂಕರಿ ಉತ್ತರಹಳ್ಳಿಯಲ್ಲಿ ಇರುವಂತಹ ಇಂಟರ್ನೆಟ್ ಮಾಫಿಯಾ ಇದು. ಇಂಟರ್ನೆಟ್ ಬಳಕೆದಾರರ ಮೇಲೆ ಇಂಟರ್ನೆಟ್ ಪ್ರೊವೈಡರ್ಗಳ ದೌರ್ಜನ್ಯ ಎಷ್ಟು ಮಟ್ಟಿಗಿರುತ್ತೆ ಅಂತಂದ್ರೆ, ಆ ದೌರ್ಜನ್ಯಕ್ಕೆ, ಅಕ್ಷರಶಃ ದೌರ್ಜನ್ಯಕ್ಕೆ ಒಳಗಾದಂಥವರು ತತ್ತರಿಸಿ ಹೋಗ್ತಾ ಇದ್ದಾರೆ. ದೊಡ್ಡ ಬ್ರಾಂಡ್ಗಳಿಗೆ ಇಲ್ಲಿ ಎಂಟ್ರಿಯೇ ಇಲ್ಲ, ನಿರಂತರವಾದಂತಹ ತೊಂದರೆ. ಕೇಳೋಕೆ ಹೋದ್ರೆ ಏರಿಯಾ ನಮ್ದು ಅಂತ ಬೆದರಿಸುವಂತಹ ಒಂದು ನೆಟ್ವರ್ಕ್ ಮಾಫಿಯಾನೇ ಇದೆ. ನಾಯಿ ಕೊಡೆಗಳ ರೀತಿ ಇದೆ ಆ ನೆಟ್ವರ್ಕ್ ಮಾಫಿಯಾ. ಇಂಟರ್ನೆಟ್ ಬಳಕೆದಾರರ ಮೇಲೆ ಇಂಟರ್ನೆಟ್ ಪ್ರೊವೈಡರ್ಗಳ ದೌರ್ಜನ್ಯ ಯಾವ ಪರಿ ಮಿತಿ ಮೀರಿದೆ ಅನ್ನುವಂಥದ್ದನ್ನ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಲೋಕಲ್ ಆಪರೇಟರ್ಗಳ ಮಾಫಿಯಾದ ಹಿಂದಿದೆಯಾ ಕಾರ್ಪೊರೇಟರ್ ಮತ್ತು ಶಾಸಕರ ಕೈವಾಡ? ಆಕ್ಟ್ ಮತ್ತು ಏರ್ಟೆಲ್ ನಂತಹ ದೊಡ್ಡ ಕಂಪನಿಗಳಿಗೆ ಇಲ್ಲಿ ಎಂಟ್ರಿನೇ ಇಲ್ಲ. ತಮ್ಮದೇ ಕಂಟ್ರೋಲ್ ಇಟ್ಕೊಂಡಿರುವಂತಹ ಸ್ಥಳೀಯ ಸಿಂಡಿಕೇಟ್ ಪರೋಕ್ಷವಾಗಿ ಇಂಟರ್ನೆಟ್ ಪೂರೈಕೆದಾರರ ಮೇಲೆ ದೌರ್ಜನ್ಯವನ್ನು ಎಸಗಲಾಗುತ್ತೆ. ಲೋಕಲ್ ಆಪರೇಟರ್ಗಳ ಮಾಫಿಯಾ ಎಗ್ಗು ಸಿಗ್ಗಿಲ್ಲದೆ ಇಲ್ಲಿ ನಡೆಯುತ್ತೆ. ಮತ್ತೆ ಇದನ್ನ ಪ್ರಶ್ನಿಸುವಂಥವರೇ ಇಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅಂದ್ರೆ ಈ ಮಾಫಿಯಾದ ಹಿಂದೆ ಕಾರ್ಪೊರೇಟರ್ ಮತ್ತೆ ಶಾಸಕರ ಕೈವಾಡ ಇದೆಯಾ? ಆಕ್ಟ್ ಏರ್ಟೆಲ್ ನಂತಹ ದೊಡ್ಡ ಕಂಪನಿಗಳಿಗೆ ಇಲ್ಲಿ ಎಂಟ್ರಿನೇ ಇಲ್ಲ. ತಮ್ಮದೇ ಕಂಟ್ರೋಲ್ ಇಟ್ಕೊಂಡಂತಹ ಸ್ಥಳೀಯ ಸಿಂಡಿಕೇಟ್ ಪರೋಕ್ಷವಾಗಿ ಇಂಟರ್ನೆಟ್ ಪೂರೈಕೆದಾರರ ಮೇಲೆ ದೌರ್ಜನ್ಯವನ್ನು ನಡೆಸಲಾಗುತ್ತೆ. ಇನ್ನು ಐಟಿ ಮಂದಿ ಅಂತೂ ಅವ್ರ ಪರಿಸ್ಥಿತಿ ಹೇಳೋದೇ ಬೇಡ ಅನ್ಸ್ಬಿಡುತ್ತೆ. ಐಟಿ ಮಂದಿಗೆ ನರಕ ದರ್ಶನವಾಗುತ್ತೆ ಅಕ್ಷರಶಃ ಇಲ್ಲಿ. ಐಟಿ ಮಂದಿಗೆ ನಿತ್ಯ ನರಕ ದರ್ಶನ. ಮೀಟಿಂಗ್ಸ್ ಮಿಸ್ ಆಗ್ತವೆ. ಸಂಕಷ್ಟದಲ್ಲಿ ವರ್ಕ್ ಫ್ರಮ್ ಹೋಮ್ ಸಹೋದ್ಯೋಗಿಗಳಿರುವಂಥದ್ದು. ಅಂದ್ರೆ ನೋಡಿ, ಅಲ್ಲಿ ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಕಚೇರಿ ಸಿಬ್ಬಂದಿ ಕೂಡ ಕಂಗಾಲಾಗುವಂತಹ ಪರಿಸ್ಥಿತಿ. ಹಣ ಕೊಟ್ಟರು ನೆಟ್ವರ್ಕ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹಕ್ಕಿಲ್ವಾ? ಕಳಪೆ ಸೇವೆಗೆ ಮುಕ್ತಿ ಯಾವಾಗ? ಇದು ಗ್ರಾಹಕರ ನೇರ ಪ್ರಶ್ನೆ. ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಲೋಕಲ್ ಆಪರೇಟರ್ಗಳ ಮಾಫಿಯಾ ಹಿಂದೆ ಕಾರ್ಪೊರೇಟರ್ ಮತ್ತೆ ಶಾಸಕರ ಕೈವಾಡ ಇದೆಯಾ? ಯಾಕಂದ್ರೆ ಬೆಂಗಳೂರಿನ ಬನಶಂಕರಿ ಉತ್ತರಹಳ್ಳಿಯಲ್ಲಿ ಈ ಇಂಟರ್ನೆಟ್ ಮಾಫಿಯಾ ಅನ್ನುವಂಥದ್ದು ಯಾವ ರೀತಿ ನಾಯಿ ಕೊಡೆಗಳ ರೀತಿ ಹಬ್ಬಿದೆ ಅಂತ ಸಂತೋಷ್. ವಸಂತ್ ಕುಮಾರ್, ಬೆಂಗಳೂರನ್ನ ನಾವು ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರಿತೀವಿ, ಐಟಿ ಹಬ್ ಅಂತ ಕರಿತೀವಿ. ಆದರೆ ಆ ಐಟಿ ಹಬ್ನಲ್ಲಿ ಅನೇಕ ಜನ, ಕೆಲವು ಪ್ರದೇಶದ ಜನರು ಇಂಟರ್ನೆಟ್ನ ಸೌಕರ್ಯ ಸರಿಯಾಗಿಲ್ಲದೆ, ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕಾಗದೆ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ಚಟುವಟಿಕೆಗಳನ್ನು ನಡೆಸೋದಕ್ಕಾಗದೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಯಾರಿಗಾದರೂ ನಾವು ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಮುಖಕ್ಕೆ ಹೋಗಿದ್ದಾರೆ. ಹೇಗ್ರಿ ಸಾಧ್ಯ?
ಬೆಂಗಳೂರಿನಲ್ಲಿ ಇಂಟರ್ನೆಟ್ ಸಿಗಲ್ಲ, ಬೆಂಗಳೂರಿನಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂದರೆ ಹೇಗೇರಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಜನ ನಗುತ್ತಾರೆ. ಆದರೆ ಬೆಂಗಳೂರಿನ ಬನಶಂಕರಿ ಉತ್ತರಹಳ್ಳಿಯಲ್ಲಿ ಇಂಟರ್ನೆಟ್ನ ಸಮಸ್ಯೆ ಆಗ್ತಾ ಇದೆ, ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಸ್ಥಳೀಯ ಜನ ಹೇಳ್ತಾ ಇದ್ದಾರೆ. ಏನು ಕಾರಣ ಹಾಗಾದರೆ? ಈ ಕಾರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ನಾವು ಮಾತನಾಡಿಸಿದಾಗ, ಸ್ಥಳೀಯರನ್ನು, ನಮ್ಮ ರಿಪೋರ್ಟರ್ಗಳನ್ನು, ವರದಿಗಾರರನ್ನ ಸ್ಥಳದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಹೇಳಿದಾಗ ಅವರು ಹೇಳಿದಂತಹ ವಿಚಾರ, ಈ ಇಂಟರ್ನೆಟ್ ಅನ್ನುವಂತಹ ವಿಚಾರ ಏನಿದೆ ಈ ಎರಡೂ ಕಡೆಗಳಲ್ಲೂ ಕೂಡ ಮಾಫಿಯಾ ಆಗಿದೆ. ಬೆಂಗಳೂರಿನ ಬನಶಂಕರಿ ಹಾಗೆ ಉತ್ತರಹಳ್ಳಿಯಲ್ಲಿ ಇಂಟರ್ನೆಟ್ ಒಂದು ರೀತಿಯಾಗಿ ಮಾಫಿಯಾ ಆಗ್ತಾ ಇದೆ, ವೈಫೈ ಒಂದು ರೀತಿಯಾಗಿ ಮಾಫಿಯಾ ಆಗ್ತಾ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಲೋಕಲ್ ಆಪರೇಟರ್ಗಳು ಯಾರಿದ್ದಾರೆ ಅವರು ದೊಡ್ಡ ದೊಡ್ಡ ಕಂಪನಿಗಳು ಯಾರಿದ್ದಾರೆ ಅವರನ್ನ ಬರೋದಕ್ಕೆ ಬಿಡ್ತಾ ಇಲ್ಲ. ಅದರಲ್ಲಿ ರಾಜಕಾರಣಿಗಳ ಕೈವಾಡ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ದಿನ ಬೆಳಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಸಾವಿರಾರು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಮನೆಯಿಂದಲೇ ಕೆಲಸ ಮಾಡ್ತಿರುವಂಥವ್ರು ಇದ್ದಾರೆ. ಅನೇಕರು ಬಿಸ್ನೆಸ್ಗಳನ್ನು ಓಪನ್ ಮಾಡಿದ್ದಾರೆ, ಸಣ್ಣ ಸಣ್ಣ ಒಂದು ಸೈಬರ್ ಸೆಂಟರ್ಗಳನ್ನು ಇಟ್ಟಿದ್ದಾರೆ. ಪ್ರತಿಯೊಂದು ಕೆಲಸವೂ ಕೂಡ ಡಿಜಿಟಲೀಕರಣದಲ್ಲಿ ನಡಿಬೇಕು. ಆದರೆ ವೈಫೈ ಇಲ್ಲ ಅಂತಂದರೆ ಅವರ ಬಿಸ್ನೆಸ್ಸನ್ನು ಅವರು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲೇನಾಗ್ತಾ ಇದೆ ಅಂತಂದರೆ, ಈ ಸಣ್ಣ ಪುಟ್ಟ ಏನು ಕಂಪನಿಗಳಿದಾವೆ, ಸಿಂಡಿಕೇಟ್ಸ್ ಏನಿದಾವೆ, ಇವರು ದೊಡ್ಡ ಪ್ರಮಾಣದಲ್ಲಿ ನಿರ್ವಹಣೆ ಮಾಡೋದಕ್ಕಾಗಲ್ಲ. ಅಂದರೆ ನಿರಂತರವಾಗಿ ತಡೆರಹಿತವಾಗಿ ಇಂಟರ್ನೆಟ್ ಕೊಡೋದಕ್ಕೆ ಸಾಧ್ಯವಿಲ್ಲ. ಆಗ ಏನಾಗುತ್ತಂದರೆ, ಸಹಜವಾಗಿ ದೊಡ್ಡ ದೊಡ್ಡ ಕಂಪನಿಗಳು ಯಾರಿದ್ದಾರೆ ಅಂಥವರನ್ನು ನೆಚ್ಕೊಳ್ಳೋದಕ್ಕೆ ಜನರು ಕೂಡ ಮುಂದಾಗ್ತಾರೆ. ಆದರೆ ಅವರ ಕಡೆಯಿಂದ ಇಂಟರ್ನೆಟ್ ತಗೊಳ್ಳೋ ಹಾಗಿಲ್ಲ. ಲೋಕಲ್ಲಿ ಇರುವಂತಹ ಮಾಫಿಯಾ ಏನು ಮಾಡ್ತಾ ಇದೆಯಾ ಅಂತಂದರೆ, ಈ ದೊಡ್ಡ ದೊಡ್ಡ ಕಂಪನಿಗಳ ಮಾಫಿಯಾದವರು ಏನು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯವರು ಯಾರಿದ್ದಾರೆ ಅವರನ್ನ ಈ ಮಾಫಿಯಾದವರು ಬೆದರಿಸ್ತಾ ಇದ್ದಾರೆ. ಅದು ಕೂಡ ರಾಜಕಾರಣಿಗಳ ಒಂದು ಬೆಂಬಲವನ್ನ ಇಟ್ಕೊಂಡು ಇವರು ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದರಿಂದ ಜನ ದುಡ್ಡು ಕೊಟ್ಟರೂ ಕೂಡ ಇಂಟರ್ನೆಟ್ ಪಡೆಯೋದಕ್ಕಾಗ್ತಾ ಇಲ್ಲ. ಎಂಥ ದುರ್ದೈವ ಅಲ್ವಾ ಇದು? ಬೆಂಗಳೂರಿನಲ್ಲೂ ಕೂಡ ದುಡ್ಡು ಕೊಟ್ಟು ಇಂಟರ್ನೆಟ್ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದರೆ ನಿಜಕ್ಕೂ ಕೂಡ ದುರ್ದೈವ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರು ಎಂ ಕೃಷ್ಣಪ್ಪ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿಲ್ವಾ? ಆ ಪ್ರಶ್ನೆ ಕೂಡ ಎದುರಾಗತ್ತೆ. ಈ ಮಾಫಿಯಾಗಳ ಬಗ್ಗೆ ಅವರಿಗೆ ಮಾಹಿತಿ ಇಲ್ವಾ? ಅದೇ ರೀತಿಯಾಗಿ ಪದ್ಮನಾಭನಗರ ಶಾಸಕರಾಗಿರುವ ಆರ್ ಅಶೋಕ್ ಅವರೂ ಕೂಡ ಸ್ಥಳೀಯ ನಾಯಕರು, ಅವರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಇಬ್ಬರು ನಾಯಕರ ಬಗ್ಗೆ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಲ್ರಿ, ನಾವು ಇಂಟರ್ನೆಟ್ ಇಲ್ಲ, ನಮ್ಮ ಬಿಸ್ನೆಸ್ಗಳಿಗೆ ಹೊಡೆತ ಬೀಳ್ತಾ ಇದೆ. ಒಂದು ಸಣ್ಣ ಅಂಗಡಿಗೆ ನೋಡಿ, ತರಕಾರಿಯನ್ನು ಕೊಳ್ಳಬೇಕಾದರೂ ಕೂಡ ಅಲ್ಲಿ UPI ಪಾವತಿಯನ್ನು ಮಾಡ್ತಾರೆ. ಅಲ್ಲಿ ಸರಿಯಾಗಿ ಇಂಟರ್ನೆಟ್ನ ವ್ಯವಸ್ಥೆ ಇಲ್ಲ ಅಂತಂದ ಮೇಲೆ ಆಗ ಏನು ಮಾಡಬೇಕು ಜನ? ಈ ಪ್ರಶ್ನೆ ಸಹಜವಾಗಿ ಎದುರಾಗೋದಿಲ್ವೇ? ಹೀಗಾಗಿ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಗಮನ ಹರಿಸಬೇಕು. ಇಬ್ಬರು ಶಾಸಕರುಗಳು, ಇಬ್ಬರಿಗೂ ಕೂಡ ಜನರು ಈಗ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇಬ್ಬರು ಎಚ್ಚೆತ್ಕೊಂಡು ಈ ಮಾಫಿಯಾದವರು ಯಾರಿದ್ದಾರೆ ಅವರನ್ನ ಮಟ್ಟ ಹಾಕಿ, ನೀವು ಕಾಂಪಿಟೇಷನ್ ಮಾಡಿ, ಮುಕ್ತವಾಗಿ ಕಾಂಪಿಟೇಷನ್ ಮಾಡಿ, ನಿಮಗೆ ಬೇಡ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಆದರೆ ಜನರಿಗೆ ನೀವು ಇದನ್ನೇ ತಗೊಳ್ಬೇಕು ಅಂತ ಅವರನ್ನ ಹೆದರಿಸಿ ಬೆದರಿಸಿ, ದೊಡ್ಡ ದೊಡ್ಡ ಕಂಪನಿಯ ಏನು ಅಲ್ಲಿ ಪ್ರೊವೈಡರ್ಸ್ ಇದ್ದಾರೆ ಅವರನ್ನ ಹೆದರಿಸಿ ಅಲ್ಲಿಂದ ಓಡಿಸಿ, ನಾವೇ ಇಲ್ಲಿ ಮಾರಾಟ ಮಾಡ್ತೀವಿ ಇಂಟರ್ನೆಟ್ಟು, ನಾವೇ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳೋದಾದರೆ ಸರಿಯಾದ ರೀತಿಯಲ್ಲೂ ಕೂಡ ಪ್ರೊವೈಡ್ ಮಾಡೋದಕ್ಕಾಗಲ್ಲ ಅಂತಂದರೆ ಇದು ಇಡೀ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ. ನಾವೇನು ಈಗ IT ಹಬ್ ಅಂತ ಹೇಳ್ತಾ ಇದ್ದೀವಿ, ಈ IT ಹಬ್ಗೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ, ಅದಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಕೂಡ ಇದೇ ವೈಫೈಯನ್ನು ನೆಚ್ಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ನಿರುದ್ಯೋಗಿಗಳಾಗುವಷ್ಟರ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ವಸಂತ್ ಕುಮಾರ್. ಇಷ್ಟೆಲ್ಲ ಓವರ್ ಹೆಡ್ ಕೇಬಲ್ಗಳನ್ನು ಎಳಿತಾ ಇರುವಂಥ ಈ ಸ್ಥಳೀಯ ಆಪರೇಟರ್ಗಳ ವಿರುದ್ಧ GBA ಯಾಕೆ ದಂಡವನ್ನು ವಿಧಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಿಲ್ಲ ಅಂತ ನೋಡಿ ವಸಂತ್ ಕುಮಾರ್, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಏನು GBA ಅಧಿಕಾರಿಗಳಾಗಿರಬಹುದು, ಪಾಲಿಕೆ ಅಧಿಕಾರಿಗಳೇನು ಸದ್ಯಕ್ಕಿದ್ದಾರೆ, ಮಾರ್ಷಲ್ಸ್ಗಳಿದ್ದಾರೆ, ಇವರೆಲ್ಲರ ಬಗ್ಗೆಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ಪ್ರಶ್ನೆ ಬರುತ್ತೆ. ನೋಡಿ, ಓವರ್ ಹೆಡ್ ಕೇಬಲ್ಗಳನ್ನು ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ವಿ. ಮಳೆ ಆದಂತಹ ಸಂದರ್ಭದಲ್ಲಿ ಏನು ನಿಯಮಗಳನ್ನು ಗಾಳಿಗೆ ತೂರಿ ಕೇಬಲ್ಗಳನ್ನು ಎಳೆದಿದ್ದಾರೆ ಅಂತ ಅನೇಕ ಕೇಬಲ್ಗಳನ್ನು ಕಟ್ ಮಾಡಿ ಹೋಗಿದ್ರು. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ, ಅಥವಾ ಏನು ಎಲೆಕ್ಟ್ರಿಕಲ್ ಕೇಬಲ್ ಹೋಗಿರುತ್ತೆ ಅದಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಹಲವಾರು ಕಡೆಗಳಲ್ಲಿ ಆ ಕೇಬಲ್ಗಳನ್ನು ಕಟ್ ಮಾಡಿರುವಂಥದ್ದನ್ನು ನೋಡಿದ್ದೀವಿ ನಾವು. ಆದರೆ ಈ ವಿಚಾರದಲ್ಲಿ ನೋಡಿದಾಗ ಈ ಮಾಫಿಯಾದವರು ಏನು ಸದ್ಯಕ್ಕೆ ಈಗ ಇಂಟರ್ನೆಟ್ ಪ್ರೊವೈಡ್ ಮಾಡುವಂತಹ ಸ್ಥಳೀಯ ಮಾಫಿಯಾ ಇದೆ, ಈ ಮಾಫಿಯಾದವರ ಜೊತೆಗೆ ಅಧಿಕಾರಿಗಳು ಕೈ ಜೋಡಿಸಿದಾರ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಬೇಕಾಬಿಟ್ಟಿ ಕೇಬಲ್ಗಳನ್ನು ಹಾಕಿದ್ದಾರೆ, ಬೇಕಾಬಿಟ್ಟಿಯಾಗಿ ಕೇಬಲ್ಗಳನ್ನು ಅಲ್ಲಿ ಎಳೆದು ತಮಗೆ ಇಷ್ಟ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಇದನ್ನು ಮನಗಾಣಬೇಕಾಗಿತ್ತು. ಯಾರ್ಯಾರು ಈ ರೀತಿಯಾಗಿ
ಏನು ಅಕ್ರಮವಾಗಿ ಒಂದು ಕೇಬಲ್ಗಳನ್ನು ಎಳೆದಿರುವಂಥದ್ದಾಗಿರಬಹುದು, ಅಥವಾ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡದೆ ಯಾರ್ಯಾರು ಕೇಬಲ್ಗಳನ್ನು ಎಳೆದಿದ್ದಾರೆ ಅಂಥದ್ದನ್ನು ಅವರು ಕಂಡುಹಿಡಬೇಕಾಗಿತ್ತು, ಅದನ್ನು ಪತ್ತೆ ಮಾಡಬೇಕಾಗಿತ್ತು, ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ರಾಜಕಾರಣಿಗಳು ಕೂಡ ಅವರ ಒಂದು ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಈ ಮಾಫಿಯಾದವರು ಏನಾದರೂ ಈ ನೆಟ್ವರ್ಕ್ ದಂಧೆಯನ್ನು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಯಾಕಂದ್ರೆ ಕ್ರಮ ಕೈಗೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಾಗ ಈ ಅಧಿಕಾರಿಗಳು ವಲಯ ಏನಿದೆ ಇವರ ಮೇಲೆ ರಾಜಕಾರಣಿಗಳ ಒಂದು ಒತ್ತಡವನ್ನು ತಂದು ಆ ಒಂದು ಪ್ರಕ್ರಿಯೆಯನ್ನು ಅಥವಾ ಅವರ ಮೇಲೆ ಆಗುವಂತಹ ಕ್ರಮವನ್ನು ಅವರು ತಪ್ಪಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇನ್ನಾದರೂ ಸ್ಥಳೀಯ ಶಾಸಕರುಗಳು ಆರ್ ಅಶೋಕ್ ಅವರಾಗಿರಬಹುದು, ಎಂ ಕೃಷ್ಣಪ್ಪ ಅವರಾಗಿರಬಹುದು ಎಚ್ಚೆತ್ತುಕೊಳ್ಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಈ ಮಾಫಿಯಾದವರು ಯಾರಿದ್ದಾರೆ ಅವರನ್ನು ಕರೆಸಿ ಮಾತನಾಡಬೇಕು. ನೋಡಪ್ಪ, ರೂಲ್ಸ್ ಪ್ರಕಾರ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿಯಾಗಿ ಮಾಡಿ, ನಿಮಗೆ ಯಾರು ಕೂಡ ಇಲ್ಲಿ ವಿರೋಧ ಮಾಡ್ತಾ ಇಲ್ಲ, ನೀವು ಕೂಡ ಬೆಳೀರಿ, ನೀವು ಕೂಡ ದುಡಿದು ತಿನ್ನಿ, ಅದೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲೇನು ಬರ್ತಾ ಇದ್ದಾವೆ ಅಥವಾ ಯಾರ್ಯಾರು ಜನರು ಒಂದು ಪರ್ಯಾಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತಾರೆ, ಇಲ್ಲ ನನಗೆ ತಡೆರಹಿತವಾಗಿ ಉತ್ತಮ ಒಂದು ನೆಟ್ವರ್ಕ್ ಬೇಕು ಅಂತ ಹೇಳ್ತಾರೆ, ಅಂಥವರಿಗೆ ನೀವು ತಡೆ ಒಡ್ಡೋದಕ್ಕೆ ಮುಂದಾದರೆ ಜನ ದಂಗೆ ಹೇಳ್ತಾರೆ, ಜನ ಸಿಟ್ಟಿಗೆ ಹೇಳ್ತಾರೆ. ಜನ ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಗೆ ಎದ್ರೆ ನೀವು ಕೂಡ ಸಂಕಷ್ಟ ಎದುರಿಸ್ತೀರಿ, ನಿಮ್ಮ ಬಿಸ್ನೆಸ್ ಏನಿದೆ ಅದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಹಾಗಾಗಿ ಹಾಗೆ ಮಾಡ್ಕೊಳ್ಬೇಡಿ ನೀವು ಅಂತ ಅವರಿಗೂ ಕೂಡ ತಿಳಿ ಹೇಳಬೇಕು. ಅದರ ಜೊತೆಗೆ ಈ ಬೇಕಾಬಿಟ್ಟಿಯಾಗಿ ಕೇಬಲ್ ಎಳೆಯುವಂಥದ್ದು ಮತ್ತೊಂದು ಮಗದೊಂದು ಅದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಮುಂದಾಗಬೇಕು. ಪ್ರಮುಖವಾಗಿ ಈ ನೆಟ್ವರ್ಕ್ ಸಮಸ್ಯೆ ಎಲ್ಲೆಲ್ಲ ಬರ್ತಾ ಇದೆ ನೋಡಿ. ನಾವು ಸಾರ್ವಜನಿಕ ವಲಯದಲ್ಲಿ ಅನೇಕರ ಒಂದು ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದೀವಿ. ಅನೇಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅನೇಕರು ಕರೆ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಮಗೆ ನೆಟ್ವರ್ಕ್ ಬರ್ತಾ ಇಲ್ಲ ಸರಿಯಾಗಿ, ನಾವು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕಾಗ್ತಾ ಇಲ್ಲ, ಒಂದು ಗೂಡಂಗಡಿ ಇಟ್ಕೊಂಡಿದ್ದೀವಿ, ವೈಫೈ ಇಲ್ಲ ನಮಗೆ, ಮತ್ತೊಂದು ಕಡೆಯಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಮಗೂ ಕೂಡ ವೈಫೈ ಸಮಸ್ಯೆ ಕಾಡ್ತಾ ಇದೆ, ತೀವ್ರವಾಗಿ ಸಮಸ್ಯೆ ಕಾಡ್ತಾ ಇದೆ, ನಾವು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸ್ಗಳನ್ನು, ಅಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳು ಈ ಸ್ಥಳೀಯ ಶಾಸಕರಿಗೆ ಕಾಣ್ತಾ ಇಲ್ವಾ ಹೇಗೆ? ಈ ಪ್ರಶ್ನೆ ಈಗ ಮತ್ತೆ ಜೀವಂತವಾಗಿರುತ್ತೆ ವಸಂತ್. ಹೀಗಾಗಿ ಇಬ್ಬರು ಶಾಸಕರು ಆ ಒಂದು ಸಮಸ್ಯೆಗಳನ್ನು ಮನಗಂಡು ಅದನ್ನು ಯಾವ ರೀತಿಯಾಗಿ ಪರಿಹರಿಸಬೇಕು ಆ ರೀತಿ ಪರಿಹಾರಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಸಿಲಿಕಾನ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ IT ಹಬ್ ಬೆಂಗಳೂರು, ಅದಕ್ಕೆ ಇದು ಒಂದು ರೀತಿಯಾಗಿ ಅಪಕೀರ್ತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನು ಬೆಂಗಳೂರು ಸಂಪೂರ್ಣವಾಗಿ ಒಂದು ಕಾಡಿನಲ್ಲಿ ಇರುವಂತಹ ಪ್ರದೇಶ ಅಲ್ಲ, ಅಥವಾ ಯಾವುದೋ ಒಂದು ಹಳ್ಳಿ ಪ್ರದೇಶ ಅಲ್ಲ. ಇದು ಒಂದು ತುಂಬ ದೊಡ್ಡದಾಗಿ ಬೆಳೀತಾ ಇರುವಂತಹ ಸಿಟಿ. ವಿದೇಶದಿಂದ ಬಂದು ಕೂಡ ಅನೇಕರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅನೇಕರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳನ್ನು ಹಾಕಿದ್ದಾರೆ. ಅವರೂ ಕೂಡ ಇದೇ ಇಂಟರ್ನೆಟನ್ನು ಬಳಕೆ ಮಾಡ್ಕೋಬೇಕು, ಇವರನ್ನೇ ನೆಚ್ಕೊಂಡು ಕೆಲಸ ಮಾಡಬೇಕು ಅಂತಂದರೆ ಅದು ಅಸಾಧ್ಯದ ಮಾತು. ಹಾಗಾಗಿ ಇದನ್ನು ಮನಗಾಣಬೇಕು. ಬೆಂಗಳೂರಿಗೆ ಚ್ಯುತಿ ಏನು ಬರ್ತಾ ಇದೆ, ಈ ಕಳಂಕ ಏನು ಬರ್ತಾ ಇದೆ, ಅದನ್ನು ತೊಡೆದು ಹಾಕೋದಕ್ಕೆ ಇಬ್ಬರೂ ಶಾಸಕರು ಮುಂದಾಗಬೇಕಾಗುತ್ತೆ ವಸಂತ್ ಕುಮಾರ್. ಈಗ ಇಂಟರ್ನೆಟ್ ಮಾಫಿಯಾವನ್ನು ನಿಯಂತ್ರಿಸೋದಕ್ಕೆ ಈಗ GBA ಇರ್ಬೋದು ಅಥವಾ ಈ ಟೆಲಿಕಾಂ ಇಲಾಖೆ ಯಾಕೆ ಕಾರ್ಯಾಚರಣೆ ನಡೆಸ್ತಾ ಇಲ್ಲ ಅಂತ ಅನ್ಸುತ್ತೆ ಸಂತೋಷ್? ನೋಡಿ ವಸಂತ್ ಕುಮಾರ್, ಈಗಾಗಲೇ ಟೆಲಿಕಾಂ ಇಲಾಖೆ ಏನು ಮಾಡುತ್ತೆ ಅಂತಂದರೆ ಅವರು ಪರ್ಮಿಷನನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಪರ್ಮಿಷನನ್ನು ಕೊಟ್ಟಿರ್ತಾರೆ. ಆದರೆ ಎಲ್ಲ ನಿಯಮಗಳನ್ನು ರೂಪಿಸ್ತಾರೆ, ಇದೇ ನಿಯಮಾವಳಿ ಸಾರ ಕೆಲಸವನ್ನು ಮಾಡಬೇಕು ಅಥವಾ ಮತ್ತೊಂದು ಮಗದೊಂದು ಏನೇನಿರುತ್ತೆ ಇದೆಲ್ಲವನ್ನೂ ಕೂಡ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಪರ್ಮಿಷನ್ ಪಡ್ಕೊಳ್ಳೋದು. ಅದಾದ ನಂತರ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಯಾರು ರಾಜಕಾರಣಿಗಳಿದ್ದಾರೆ ಅವರ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಈ ಒಂದು ಪರ್ಮಿಷನನ್ನು ಪಡ್ಕೊಳ್ಳುವಂಥದ್ದು. ಅದರ ಜೊತೆಗೆ ಅದೇ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಸ್ಥಳೀಯ ಕೆಲವು ಮಾಫಿಯಾದವರು, ಕೆಲವು ಗೂಂಡಾಗಳು ಯಾರಿದ್ದಾರೆ, ಗೂಂಡಾ ರೀತಿ ಇರುವಂತಹ ವ್ಯಕ್ತಿಗಳು, ಅಂಥವರನ್ನು ಬಳಕೆ ಮಾಡ್ಕೊಂಡು ಇವರೇನು ಮಾಡ್ತಾರೆ ಅಂತಂದರೆ ಈ ದೊಡ್ಡ ದೊಡ್ಡ ನೆಟ್ವರ್ಕ್ ಪ್ರೊವೈಡ್ ಮಾಡುವಂತಹ ಕಂಪನಿಗಳೇನಿದ್ದಾವೆ ಅವರನ್ನು ಬೆದರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ ಸಣ್ಣ ಪುಟ್ಟ ಯಾರೋ ಒಬ್ಬರು ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಏಜೆನ್ಸಿಯವರು ಅಥವಾ ಸಣ್ಣ ಪುಟ್ಟ ವರ್ಕರ್ಸ್ ಇರ್ತಾರೆ, ಅವರು ಹೋಗಿ ಅಲ್ಲಿ ಸ್ಥಳೀಯವಾಗಿ ಮಾಹಿತಿಯನ್ನು ಪಡ್ಕೊಂಡು ಇಂಟರ್ನೆಟ್ ಸೇವೆ ಬೇಕಾ ಮತ್ತೊಂದು ಮಗದೊಂದು ಅಂತ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಪ್ರಚಾರ ಮಾಡಿಕೊಂಡು ಅಲ್ಲಿ ಅವರಿಗೆ ಏನಾದರೂ ಆ ನೆಟ್ವರ್ಕ್ ಪ್ರೊವೈಡ್ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂತಂದರೆ ಅವರು ನೆಟ್ವರ್ಕ್ ಕನೆಕ್ಟಿವಿಟಿನ ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಥಳೀಯವಾಗಿ ಇರುವಂತಹ ಆಪರೇಟರ್ಗಳು ಯಾರಿದ್ದಾರೆ, ಅಂದರೆ ದೊಡ್ಡ ದೊಡ್ಡ ಕಂಪನಿಗಳ ಆಪರೇಟರ್ಗಳು ಯಾರಿದ್ದಾರೆ ಅವರನ್ನು ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅವರನ್ನು ಹಲ್ಲೆ ಮಾಡುವಂತಹ ಒಂದು ಬೆದರಿಕೆಗಳನ್ನು ಒಡ್ಡಿ ಅವರನ್ನು ದೂರ ಇಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ರೀತಿ ಆದಾಗ ಸಹಜವಾಗಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಅಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಯಾರೂ ಮುಂದಾಗೋದಿಲ್ಲ. ಮತ್ತೊಂದು ಕೂಡ ಇಲ್ಲಿ ಇರುವಂಥದ್ದೇನು ಅಂತಂದರೆ ರಾಜಕಾರಣಿಗಳು ನೋಡಿ,
ಬಿಸ್ನೆಸ್ ವಲಯದಲ್ಲಿ ಯಾವುದೇ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ಅಥವಾ ಸ್ಥಳೀಯವಾಗಿ ಒಂದು ಉದ್ಯಮವನ್ನು ಹುಟ್ಟಾಕೋದಕ್ಕೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಏನು ಅಂದರೆ, ನಿರಂತರವಾಗಿರುವಂತಹ ಕನೆಕ್ಟಿವಿಟಿ ಇಲ್ಲ, ನಿರಂತರವಾಗಿ ನಮಗೆ ಇಂಟರ್ನೆಟ್ ಬರ್ತಾ ಇಲ್ಲ, ಆ ಸೇವೆ ನಮಗೆ ಒದಗಿಸ್ಕೊಡೋದಕ್ಕಾಗ್ತಾ ಇಲ್ಲ. ಈಗ ಇರುವಂತಹ ಒಂದು ಕಂಪನಿಗಳೇನಿದ್ದಾವೆ, ಈ ಏನು ಲೋಕಲ್ ಕಂಪನಿಗಳೇನಿದ್ದಾವೆ, ಲೋಕಲ್ ಪ್ರೊವೈಡರ್ಸ್ ಯಾರಿದ್ದಾರೆ, ಅವರಿಗೆ ನಾವು ದುಡ್ಡನ್ನು ಕೊಡ್ತೀವಿ, ನಾವು ಕೊಡಿ ನಮಗೆ ತಡೆರಹಿತವಾಗಿ ಇಂಟರ್ನೆಟ್ ಅಂತ ಹೇಳಿದ್ರು ಕೂಡ ಅವರಿಂದಲೂ ಕೂಡ ಕೊಡೋದಕ್ಕಾಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಿದ್ದಾಗ ದೊಡ್ಡ ದೊಡ್ಡ ಕಂಪನಿಗಳು ಸಹಜವಾಗಿ ಆ ಒಂದು ಏನು ದೊಡ್ಡ ದೊಡ್ಡ ಕಂಪನಿಗಳಿಗೆ ನೆಚ್ಕೊಳ್ತಾರೆ ಜನ, ಅದರ ಒಂದು ಇಂಟರ್ನೆಟನ್ನು ಪಡ್ಕೊಳ್ಳೋದಕ್ಕೆ, ಅದರ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾರೆ. ಒಳ್ಳೆ ಸರ್ವಿಸ್ ಸಿಗುತ್ತೆ. ಇವರೂ ಕೂಡ ಆ ರೀತಿಯಲ್ಲಿ ಸರ್ವಿಸನ್ನು ಕೊಟ್ಟು ಅದೇ ರೀತಿಯಾಗಿ ತಡೆರಹಿತವಾದಂತಹ ಇಂಟರ್ನೆಟನ್ನು ಕೊಟ್ಟಾಗ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರೋದೇ ಇಲ್ಲ. ಆದರೆ ಇವರು ಮಾಡ್ತಾ ಇರುವಂಥದ್ದು ಏನು ಅಂದರೆ, ದಬ್ಬಾಳಿಕೆ, ದೌರ್ಜನ್ಯ, ಮತ್ತೊಂದು ಮಗದೊಂದು ಅಂತ ಮಾಡಿ ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಏನಾಗ್ತಾ ಇದೆ ಅಂತಂದರೆ, ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಯಾಕಂದರೆ ಇಂಟರ್ನೆಟ್ ಪ್ರೊವೈಡರ್ಸ್ ಏನು ಹಿಂದೆ ಸರಿತಾ ಇದ್ದಾರೆ. ನಾವು ಆ ಭಾಗದಲ್ಲಿ ನಮ್ಮ ಏನು ಕೆಲಸಗಾರನ ಕಳಿಸೋದೇ ಇಲ್ಲ ಅನ್ನುವ ಮಟ್ಟಿಗೆ ಅವರು ಭೀತಿಗೆ ಒಳಗಾಗ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ತಡೆರಹಿತ ಇಂಟರ್ನೆಟ್ ಅವರಿಗೆ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಅವರೆಲ್ಲರೂ ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮಗೆ ತಡೆರಹಿತವಾಗಿ ಇಂಟರ್ನೆಟ್ ಸಿಗ್ತಾ ಇಲ್ಲ, ಏನು ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ನಿರಂತರವಾಗಿ ಈ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಬೆಂಗಳೂರಿನ ಬನಶಂಕರಿಯಲ್ಲಿ, ಉತ್ತರಹಳ್ಳಿಯಲ್ಲಿ ಜನ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಸ್ಥಳೀಯ ಬಿಸ್ನೆಸ್ ಮಾಡುವಂಥವ್ರು ಯಾರಿದ್ದಾರೆ ಅವರು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಕೃಷ್ಣಪ್ಪ ಅವರಿಗೂ ಕೂಡ ಮಾಹಿತಿ ಇರುತ್ತೆ, ಜೊತೆಗೆ ಆರ್ ಅಶೋಕ್ ಅವರಿಗೂ ಕೂಡ ಮಾಹಿತಿ ಕೊಡೋದಕ್ಕೆ ಅಂತ ಮುಂದಾಗಿದ್ದಾರೆ. ಇದರ ಹೊರತಾಗಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ, ಅಥವಾ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡಿ ಸರಿಯಾಗಿರೋ ರೀತಿಯಲ್ಲಿ ಇಂಟರ್ನೆಟನ್ನು ಪ್ರೊವೈಡ್ ಮಾಡಿಸೋದಕ್ಕೆ ಅಥವಾ ನೆಟ್ವರ್ಕನ್ನು ಪ್ರೊವೈಡ್ ಮಾಡಿಸೋದಕ್ಕೆ ಅವ್ರಿಗೆ ಆಗಲ್ಲ ಅಂತಂದ ಮೇಲೆ ಆಗ ಸಹಜವಾಗಿ ಏನಾಗುತ್ತೆ ಅಂತಂದರೆ ಜನರಿಗೆ ಸಮಸ್ಯೆ ಉಂಟಾಗುತ್ತೆ. ಜನರಿಗೆ ಸಮಸ್ಯೆ ಉಂಟಾದಂತಹ ಸಂದರ್ಭದಲ್ಲಿ ಇಡೀ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ. ವಸಂತ್ ಕುಮಾರ್, ಧನ್ಯವಾದ ಸಂತೋಷ್ ರಾಥೋಡ್ ತಮ್ಮೆಲ್ಲ ಮಾಹಿತಿಗಾಗಿ.